3 ಪ್ರತ್ಯೇಕ ಎಫ್ಐಆರ್ ನಲ್ಲಿ ನಟ ದರ್ಶನ್ ಈಗ ಆರೋಪಿಯಾಗಿದ್ದಾರೆ. ಇನ್ನು ದರ್ಶನ್ ಈಗಾಗಲೇ ಕೊಲೆ ಕೇಸ್ನಲ್ಲಿ A2 ಆರೋಪಿ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಈ 3 ಎಫ್ಐಆರ್ ನಲ್ಲಿ ಅವರು ಆರೋಪಿ ಅಂತ ಪರಿಗಣನೆ ಮಾಡಲಾಗಿದೆ. ಇನ್ನು ಜಾಮೀನು ಸಿಕ್ಕ ಬಳಿಕ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆಗೆಯುವಂತಹ ಸಾಧ್ಯತೆ ಈಗ ದಟ್ಟವಾಗಿದೆ. ಠಾಣೆಯಲ್ಲಿ ನಟ ದರ್ಶನ್ ಹಾಗಿದ್ರೆ ಸ್ಲೇಟ್ ಹಿಡಿಯೋದು ಫಿಕ್ಸಾ? ಈ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರೋದು. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ, A2 ಆಗಿದ್ದಾರೆ. ಜೊತೆಗೆ ಈಗ ಪ್ರತ್ಯೇಕ 3 ಎಫ್ಐಆರ್ ನಲ್ಲೂ ಕೂಡ ಅವರು ಆರೋಪಿ ಅಂತ ಪರಿಗಣನೆ ಮಾಡಲಾಗಿದೆ. ಎಸ್ ಪ್ರಜ್ವಲ್, ಈಗ ಕಟ್ಔಟ್ ನೋಡ್ತಾ ಇದ್ರು ಜನ, ಈಗ ಅದೇ ಫೋಟೋನ ಸ್ಟೇಷನ್ ಅಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿ ಬರಬಹುದೇನೋ ಅನ್ನುವಂಥ ಒಂದು ಪ್ರಶ್ನೆಗೆ ಉದ್ಭವ ಆಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತವಾಗಿಯೂ ಕೂಡ ರಾಹುಲ್, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ರವರ ಮೇಲೆ ಏನಾದರೂ ರೌಡಿ ಶೀಟ್ ಓಪನ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬರ ಮೇಲೆ ಒಂದು ಪ್ರಕರಣಕ್ಕಿಂತ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಹೋದ್ರೆ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶವಿರುತ್ತೆ. ಅಷ್ಟೇ ಅಲ್ಲದೆ ದರ್ಶನ್ ರವರು ಕೂಡ ಈಗ ಗುರುತಿಸಿಕೊಂಡಿರುವಂಥದ್ದು ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಅದೇ ರೀತಿಯಲ್ಲಿ ಕುಳ್ಳ ಸೀನನ ಜೊತೆ. ಆ ಒಂದು ನಿಟ್ಟಿನಲ್ಲಿ ಹಾಗಾದ್ರೆ ಪೊಲೀಸರು ಈ ಒಂದು ರೌಡಿ ಶೀಟ್ ಅನ್ನು ಓಪನ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಒಂದೊಮ್ಮೆ ಹಾಗೇನಾದ್ರೂ ಆದ್ರೆ ಖಂಡಿತವಾಗಿಯೂ ಕೂಡ ದರ್ಶನ್ ರವರು ಸ್ಲೇಟ್ ಹಿಡಿಯುವಂತ ಒಂದು ಫೋಟೋ ಏನಿದೆ ಅದು ಕಾಯಂ ಆಗುತ್ತೆ. ಒಂದು ಜೈಲ್ನಲ್ಲೂ ಅಂದ್ರೆ ಒಂದು ಸ್ಟೇಷನ್ ನಲ್ಲೂ ಕೂಡ ಒಂದು ನೋಟಿಸ್ ಬೋರ್ಡ್ ನಲ್ಲಿ ಆ ಒಂದು ಫೋಟೋ ಕೂಡ ಇರುತ್ತೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಟ್ಟು 3 ಎಫ್ಐಆರ್ಗಳು ದಾಖಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆಯನ್ನು ನಡೆಸಬೇಕಾಗುತ್ತೆ. ಅದರಲ್ಲಿ ಈಗ 3 ತಂಡಗಳಾಗಿ ಒಂದು ತನಿಖೆಯನ್ನು ಮಾಡುವಂತ ಒಂದು ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ಕೊಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇತ್ತು. ಆದ್ರೆ ಸಿಸಿಬಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಜೈಲಿನ ಮೇಲೆ ರೇಡ್ ಅನ್ನ ಮಾಡಿರ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರೇ ಹೇಳಿರ್ತಾರೆ. ಹಾಗಾಗಿ ಇವರಿಗೆ ಕೊಟ್ಟರೆ ಇದು ಪ್ರಾಮಾಣಿಕವಾಗಿ ತನಿಖೆ ನಡೆಯುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಗಮನಿಸಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಹೆಗಲಿಗೆ ಈ ಒಂದು ಪ್ರಕರಣ ಹೋಗುವಂತ ಒಂದು ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಹಾಗಾದ್ರೆ ಸಿಗರೇಟ್ ಆಗಿರ್ಬೋದು ಅಥವಾ ರಾಜಾತಿಥ್ಯ ಯಾವ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆ ಆಗಬೇಕಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಹಾಗಾದ್ರೆ ಇದು ಸಿಐಡಿಗೆ ಹೋಗುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾವ ರೀತಿಯಲ್ಲಿ ಹಾಗಾದ್ರೆ ತನಿಖೆಯಾಗುತ್ತೆ, ಪೊಲೀಸರೇ ಹಾಗಾದ್ರೆ ಇದರಲ್ಲಿ ಸ್ಪಷ್ಟವಾದಂತಹ ಒಂದು ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯನಾ? ಈ ಎಲ್ಲಾ ಗೊಂದಲಗಳು ಇರೋದ್ರಿಂದಾಗಿ ಇದು ಒಂದೊಮ್ಮೆ ಸಿಐಡಿ ತನಿಖೆಗೆ ಹೋದ್ರೆ ಖಂಡಿತವಾಗಿಯೂ ಕೂಡ ಬೇರೆ ರೀತಿಯ ಒಂದು ಆಯಾಮವನ್ನು ಕೂಡ ಪಡೆದುಕೊಳ್ಳಬಹುದು ಅನ್ನುವಂತ ಒಂದು ವಿಮರ್ಶೆ ಏನಿದೆ ಅದು ಕೂಡ ಈಗ ಎದುರಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ರೌಡಿ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋದ್ರೆ ಇಲ್ಲಿ ದರ್ಶನ್ ರವರನ್ನ ಈಗಾಗಲೇ 2 ಎಫ್ಐಆರ್ ನಲ್ಲೂ ಕೂಡ A1 ಮಾಡಿರೋದ್ರಿಂದಾಗಿ ಹಾಗಾದ್ರೆ ರೌಡಿ ಶೀಟ್ ಓಪನ್ ಆಗುವಂತ ಒಂದು ಸಾಧ್ಯತೆ ಏನಿದೆ ಇದು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ದರ್ಶನ್ ರವರಿಗೆ ಮತ್ತು ಕೂಡ ಕಾನೂನಿನ ಸಂಕಷ್ಟ ಅನ್ನುವಂಥದ್ದು ಫಿಕ್ಸ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಹಾಕೊಂಡ್ರು ಕೂಡ ಇವರೆಷ್ಟು ಪ್ರಭಾವಿ ಅನ್ನುವಂಥದ್ದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಜಾಮೀನನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವರು ಸಾಕ್ಷಿಗಳ ಮೇಲೆ ಬೆದರಿಕೆಯನ್ನು ಒಡ್ಡಬಹುದು ಅನ್ನೋದಕ್ಕೂ ಕೂಡ ಈ ಒಂದು ಫೋಟೋ ಏನಿದೆ ಇದು ಪ್ರಮುಖವಾದಂತಹ ಒಂದು ಸಾಕ್ಷಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇವರು ಯಾರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದನ್ನ ಕೂಡ ಆ ಒಂದು ಫೋಟೋ ಸಾಕ್ಷಿಯನ್ನು ನುಡಿತಾ ಇರೋದ್ರಿಂದಾಗಿ ಇವರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಕೋರ್ಟ್ಗೆ ಜಾಮೀನನ್ನು ಸಲ್ಲಿಸಿದ್ರು ಕೂಡ ಜಾಮೀನು ಸಿಗುವಂತದ್ದು ಕೂಡ ಕಷ್ಟವಾಗ್ತಾ ಹೋಗಬಹುದು ಅನ್ನುವಂತ ಒಂದು ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ರಾಹುಲ್. ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.